ಹಾಯ್ ಹಲೋ ಎಲ್ಲರಿಗೂ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾತನಾಡುವಂತಹ ವ್ಯಕ್ತಿಯ ಹೆಸರು ವ್ಯಕ್ತಿ ಎಂದರೂ ತಪ್ಪಾಗುತ್ತೆ. ಪ್ರಖ್ಯಾತ ಹೋರಾಟಗಾರ, ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಮೈಸೂರು ಸಾಮ್ರಾಜ್ಯದ ಒಬ್ಬ ಪ್ರಮುಖ ಆಡಳಿತಗಾರ. ಅವರು ದೇವನಹಳ್ಳಿಯಲ್ಲಿ ಜನಿಸಿದರು. ತಂದೆ ಹೈದರ್ ಅಲಿ ಅವರು ತಮ್ಮ ಮಗನಿಗೆ ಉತ್ತಮ ಮಿಲಿಟರಿ ಮತ್ತು ರಾಜಕೀಯ ಶಿಕ್ಷಣವನ್ನು ನೀಡಿದರು. ಫ್ರೆಂಚ್ ಸಹಾಯದಿಂದ ಆಧುನಿಕ ಮಿಲಿಟರಿ ತಂತ್ರಗಳನ್ನು ಅಳವಡಿಸಿಕೊಂಡರು. 1782ರಲ್ಲಿ ಹೈದರ್ ಅಲಿ ಮರಣದ ನಂತರ ಟಿಪ್ಪು ಮೈಸೂರಿನ ಆಡಳಿತಗಾರನಾದರು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಿದರು. ಅವರ ಆಳ್ವಿಕೆಯಲ್ಲಿ ಅನೇಕ ಸುಧಾರಣೆಗಳು ಜಾರಿಗೆ ಬಂದವು. ಆದರೆ 1799ರಲ್ಲಿ ಶ್ರೀರಂಗಪಟ್ಟಣದ ಮುತ್ತಿಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಅವರು ಸಾವನ್ನಪ್ಪಿದರು. ಜೀವನ ಮತ್ತು ಆಡಳಿತ. ಟಿಪ್ಪು ಸುಲ್ತಾನ್ ರವರ ಜೀವನ ಮತ್ತು ಆಡಳಿತವನ್ನು ನೋಡೋದಾದರೆ, ಜನ್ಮ ನವೆಂಬರ್ 20, 1750ರಂದು ದೇವನಹಳ್ಳಿಯಲ್ಲಿ ಜನಿಸಿದರು. ಅವರ ಮೊದಲ ಹೆಸರು ಫತೇಹ್ ಅಲಿ ಎಂದಾಗಿತ್ತು. ನಂತರ ಸಂತ ಟಿಪ್ಪು ಮಸ್ತಾನ್ ಔಲಿಯಾ ಅವರ ಹೆಸರಿನಿಂದ ಟಿಪ್ಪು ಸುಲ್ತಾನ್ ಎಂದು ಕರೆಯಲ್ಪಟ್ಟರು. ಟಿಪ್ಪು ಸುಲ್ತಾನ್ ರವರ ಶಿಕ್ಷಣದ ಕುರಿತು ನೋಡುವುದಾದರೆ, ಹೈದರ್ ಅಲಿ ಅವರು ಟಿಪ್ಪುವಿಗೆ ಉತ್ತಮ ಶಿಕ್ಷಕರನ್ನು ನೇಮಿಸಿದರು. ಟಿಪ್ಪು ಉರ್ದು, ಪರ್ಷಿಯನ್, ಅರೇಬಿಕ್, ಕನ್ನಡ ಭಾಷೆಗಳನ್ನು, ಕುರಾನ್, ಇಸ್ಲಾಮಿಕ್ ನ್ಯಾಯಶಾಸ್ತ್ರ, ಕುದುರೆ ಸವಾರಿ, ಶೂಟಿಂಗ್ ಮತ್ತು ಕತ್ತಿ ವರಸೆಗಳಲ್ಲಿ ಪರಿಣಿತರಾಗಿದ್ದರು. ಮಿಲಿಟರಿ ವೃತ್ತಿ. ಟಿಪ್ಪು ಅವರು ತಂದೆಯೊಂದಿಗೆ 15ನೇ ವಯಸ್ಸಿನಲ್ಲಿ ಮಲಬಾರ್ ಆಕ್ರಮಣದಲ್ಲಿ ಪಾಲ್ಗೊಂಡರು ಮತ್ತು ಯಶಸ್ವಿ ಕಾರ್ಯಾಚರಣೆಗಳನ್ನು ನಡೆಸಿದರು. ಅವರು 17ನೇ ವಯಸ್ಸಿನಲ್ಲಿ ರಾಜತಾಂತ್ರಿಕ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳ ಉಸ್ತುವಾರಿ ವಹಿಸಿಕೊಂಡರು. ಆಡಳಿತವನ್ನು. ಟಿಪ್ಪು ಸುಲ್ತಾನ್ ರವರ ಆಡಳಿತ 1782ರಲ್ಲಿ ಹೈದರ್ ಅಲಿ ಅವರ ನಿಧನದ ನಂತರ ಅವರು ಮೈಸೂರಿನ ಆಡಳಿತಗಾರರಾದರು. ಅವರು ಹೊಸ ಕ್ಯಾಲೆಂಡರ್, ಹೊಸ ನಾಣ್ಯಗಳು ಮತ್ತು 7 ಹೊಸ ಸರ್ಕಾರಿ ಇಲಾಖೆಗಳನ್ನು ಪರಿಚಯಿಸಿದರು. ರಾಕೆಟ್ ತಂತ್ರಜ್ಞಾನದಲ್ಲಿ ಸುಧಾರಣೆಗಳನ್ನು ತಂದರು. ಟಿಪ್ಪು ಸುಲ್ತಾನ್ ರವರ ಹೋರಾಟದ ಬಗ್ಗೆ ನೋಡುವುದಾದರೆ, ಅದು ಅಷ್ಟಿಷ್ಟಲ್ಲ. ಟಿಪ್ಪು ಸುಲ್ತಾನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹಲವಾರು ಯುದ್ಧಗಳನ್ನು ನಡೆಸಿದರು. ಅವರು 1799ರಲ್ಲಿ ಶ್ರೀರಂಗಪಟ್ಟಣದ ಮುತ್ತಿಗೆಯ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಟಿಪ್ಪು ಸುಲ್ತಾನ್ ರವರ ಯುದ್ಧಗಳನ್ನು ನೋಡುವುದಾದರೆ, ಮೊದಲ ಆಂಗ್ಲೋ ಮೈಸೂರು ಯುದ್ಧ 1767 ಮತ್ತು 1769 ಈ ನಡುವೆ ನಡೆಯಿತು. ಇದು ಟಿಪ್ಪುವಿನ ತಂದೆಯಾದ ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಈ ಯುದ್ಧದಲ್ಲಿ ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡಿದರು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780 ಮತ್ತು 1784 ಈ ನಡುವೆ ನಡೆಯಿತು. ಈ ಯುದ್ಧದಲ್ಲಿ ಹೈದರ್ ಅಲಿ ಮುಖ್ಯ ಪಾತ್ರ ವಹಿಸಿದರು. ಟಿಪ್ಪು ಸಹ ಈ ಯುದ್ಧದಲ್ಲಿ ತನ್ನ ತಂದೆಗೆ ಬೆಂಬಲ ನೀಡಿದರು. ಹೈದರ್ ಅಲಿ ವಿಜಯಶಾಲಿಯಾದರು. ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790 ಮತ್ತು 1792 ಈ ನಡುವೆ ನಡೆಯಿತು. ಈ ಯುದ್ಧದಲ್ಲಿ ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡಿದರು ಮತ್ತು ಅವರ ಸೈನ್ಯವು ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡಲು ಅಸಾಧಾರಣವಾದ ಸಾಮರ್ಥ್ಯವನ್ನು ತೋರಿಸಿತು. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799 ಇದು ಟಿಪ್ಪು ಮತ್ತು ಬ್ರಿಟಿಷರ ನಡುವಿನ ಅಂತಿಮ ಯುದ್ಧವಾಗಿತ್ತು. ಬ್ರಿಟಿಷರು ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿದರು ಮತ್ತು ಟಿಪ್ಪು ತನ್ನ ಕೊನೆಯ ಉಸಿರಿನವರೆಗೆ ಹೋರಾಡಿ ಮರಣ ಹೊಂದಿದರು. ಮತ್ತು ಟಿಪ್ಪು ಸುಲ್ತಾನ್ ಅವರ ಸಮಾಧಿಯು ಶ್ರೀರಂಗಪಟ್ಟಣದ ಗುಂಬಾಜ್ನಲ್ಲಿದೆ. ಈ ಸಮಾಧಿಯು ಟಿಪ್ಪು ಸುಲ್ತಾನ್ ಅವರ ತಂದೆ ಹೈದರ್ ಅಲಿ ಮತ್ತು ತಾಯಿ ಫಕ್ರ್ ಉನ್ನಿಸಾ ಅವರ ಸಮಾಧಿಗಳನ್ನು ಒಳಗೊಂಡಿದೆ. ಟಿಪ್ಪು ಸುಲ್ತಾನ್ ರವರ ಇತಿಹಾಸ. ಟಿಪ್ಪು ಸುಲ್ತಾನ್ ತನ್ನ ಹೆತ್ತವರಿಗಾಗಿ ಈ ಗುಂಬಜ್ ಅನ್ನು ನಿರ್ಮಿಸಿದರು. 1799ರಲ್ಲಿ ಶ್ರೀರಂಗಪಟ್ಟಣದ ಮುತ್ತಿಗೆಯಲ್ಲಿ ಮರಣದ ನಂತರ ಟಿಪ್ಪು ಸುಲ್ತಾನ್
ಅವರು ಸಮಾಧಿಯನ್ನು ಇಲ್ಲಿಗೆ ಸ್ಥಳಾಂತರಿಸಲಾಗಿದೆ. ಹೈದರ್ ಅಲಿ ಮತ್ತು ಫಕ್ರುನ್ ನಿಸಾ ಅವರ ಸಮಾಧಿಗಳು ಗುಂಬಾಜ್ನ ಮಧ್ಯಭಾಗದಲ್ಲಿವೆ. ಟಿಪ್ಪು ಸುಲ್ತಾನ್ ಅವರ ಕುಟುಂಬದ ಇತರ ಸದಸ್ಯರ ಸಮಾಧಿಗಳೂ ಇಲ್ಲಿವೆ. ಮೈಸೂರಿನಿಂದ ಟಿಪ್ಪು ಸುಲ್ತಾನ್ ರವರನ್ನು ಹೃದಯದಿಂದ ಪ್ರೀತಿ ಮಾಡುವವರು ಹೋಗಲು ಬಯಸಿದರೆ ಮೈಸೂರಿನಿಂದ ಬಸ್ ಅಥವಾ ಆಟೋ ಮೂಲಕ ಶ್ರೀರಂಗಪಟ್ಟಣಕ್ಕೆ ತಲುಪಬಹುದು. ಅಲ್ಲಿಂದ ಗುಂಬಜ್ಗೆ ಆಟೋ ರಿಕ್ಷಾ ಮೂಲಕ ತಲುಪಬಹುದು. ಸಮೀಪದಲ್ಲಿ ಇತರೆ ಸ್ಥಳಗಳಿವೆ. ಗುಂಬಜ್ಗೆ ಭೇಟಿ ನೀಡಿದಾಗ ನೀವು ದರಿಯ ದೌಲತ್ ಬಾಗ್, ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ ಮತ್ತು ಸ್ಥಳಗಳನ್ನು ಸಹ ಭೇಟಿಯಾಗಬಹುದು. ತುಂಬ ದಿನಗಳಿಂದ ಟಿಪ್ಪು ಸುಲ್ತಾನ್ ರವರ ವಿಷಯವನ್ನು ಮಾತನಾಡಲೆಂದು ಬಯಸಿದ್ದೆ. ಆದರೆ ಈ ಒಂದು ತಿಂಗಳು ಟಿಪ್ಪು ಸುಲ್ತಾನ್ ರವರ ಜನ್ಮ ತಿಂಗಳಾಗಿದೆ. ಆದ್ದರಿಂದ ನವೆಂಬರ್ 20ನೇ ತಾರೀಕಿನಂದು ಟಿಪ್ಪು ಸುಲ್ತಾನ್ ರವರ ಜನ್ಮದಿನವಿದೆ. ಪ್ರೀತಿಯ ಸಹೋದರರೇ, ಟಿಪ್ಪು ಸುಲ್ತಾನ್ ರವರನ್ನು ಹೋರಾಟಗಾರರಲ್ಲ ಈ ಥರ ತುಂಬ ಮಾತಾಡ್ತಾ ಇರ್ತಾರೆ. ಅವರ ಇತಿಹಾಸವನ್ನು ನೋಡಿದರೆ ಖಂಡಿತವಾಗಿಯೂ ಓದುಗರಿಗೆ ಒಂದು ಆಶ್ಚರ್ಯವನ್ನು ಕೊಡುವಂಥದ್ದಾಗಿದೆ. ಟಿಪ್ಪು ಸುಲ್ತಾನ್ ರವರಿಗೂ ಒಂದು ಗೌರವ, ಅದೇ ರೀತಿ ಪ್ರೀತಿ ನಾವು ಭಾರತೀಯರಾದಂತಹ ನಾವು ತೋರಿಸಬೇಕೆಂದು ಹೇಳುತ್ತಾ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಅದೇ ರೀತಿ ಜನರಿಗೆ ತಲುಪಿಸಿ. ಈ ಮೂಲಕ ನಾನು ನಿಮ್ಮೊಂದಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಬಾಯ್ ಅಂತ ಹೇಳ್ತಾ ಇನ್ನೊಮ್ಮೆ ಸಿಗೋಣ. ಬಾಯ್.